ಗುರು ಏನು ಅಂದ್ಕೊಳ್ಳಿ, ಇವತ್ತಿನ ಮ್ಯಾಚು ಸಖತ್ ಕಾಂಪಿಟೇಷನ್ ಇರುತ್ತೆ ಅಂತಲೇ ಹೇಳ್ತೀನಿ. ಯಾಕಂತೇಳಿದ್ರೆ ಆ ರೀತಿಯಾದಂಥ ಪಾಯಿಂಟ್ಸ್ ಟೇಬಲ್ ಕೂತಿರುವಂಥ ಟಾಪ್ 2 ಟೀಮು ಕಾಳಗ ಆಡ್ತಾ ಇರ್ಬೇಕಾದ್ರೆ ಇಲ್ಲಿ ಎರಡು ಟೀಮ್ ಕೂಡ ಈಕ್ವಲ್ ಆಗಿ ಬ್ಯಾಲೆನ್ಸ್ಡ್ ಆಗಿರೋಂಥ ಟೀಮ್ ಅಂತ ಹೇಳ್ಬೋದು. ಆದರೆ ಗುಜರಾತ್ ಟೈಟನ್ಸ್ ಅವರು ಟಾಪ್ 3 ಬ್ಯಾಟ್ಸ್ಮನ್ ಮೇಲೆ ಡಿಪೆಂಡ್ ಆಗಿದೆ. ಆರ್-ಸಿ-ಬಿ ಬ್ಯಾಟಿಂಗ್ ಡೆಪ್ತ್ ಇದೆ ಮತ್ತು ಬೌಲಿಂಗ್ ಅವರು ಸಖತ್ತಾಗಿ ಇರುವಂಥ ವೆರೈಟೀಸ್ ಕೂಡ ಇದೆ ಅಂತ ಹೇಳ್ಬೋದು. ಇವತ್ತಿನ ಮ್ಯಾಚ್ ಏನೇನು ಆಗಿದೆ ಮತ್ತು ಎಲ್ಲೆಲ್ಲಿ ನಡೀತಾ ಇದೆ ಅಂತ ನೋಡ್ಕೊಬೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕೆಟ್ ಇನ್ಫೋ. ಗುರು, ಫಸ್ಟ್ ಆಫ್ ಆಲ್ ಧರ್ಮಶಾಲಾದಲ್ಲಿ ಮ್ಯಾಚ್ ನಡೀತಾರ ಅಂತ ಇದು ಕ್ವಾಲಿಫೈಯರ್ ಒಂದು ಮ್ಯಾಚ್. ಇಲ್ಲಿ ಯಾರು ಗೆಲ್ತಾರೆ ಅವರು ಡೈರೆಕ್ಟ್ ಫೈನಲ್ಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ತೀನಿ. ಯಾಕಂದರೆ ಅಷ್ಟು ಈಸಿ ಆಗಿರುವಂಥ ರೂಟ್ ಇದು. ಟಾಪ್ 2 ಫಿನಿಶ್ ಮಾಡಿರೋರಿಗೆ 2 ಚಾನ್ಸ್ ಸಿಗುತ್ತೆ. ಒಂದು ಫೈನಲ್ ಆಡ್ತಾರೆ ಗೆದ್ದವರು, ಮತ್ತು ಸೋತವರು ಇಲ್ಲಿ ಎಲಿಮಿನೇಟರ್ 2 ಆಡ್ತಾರೆ ಅಂತ ಹೇಳೋದು. ಅಲ್ಲಿಂದ ಗೆದ್ದವರು ಫೈನಲ್ಗೆ ಎಂಟ್ರಿ ಕೊಡ್ತಾರೆ. ಆರ್-ಸಿ-ಬಿ ಅವರು ಧರ್ಮಶಾಲದ ಮ್ಯಾಚ್ ಆಡಿ ಗೆದ್ದಿರೋದ್ರಿಂದ ಪಂಜಾಬ್ ಅಗೇನ್ಸ್ಟ್ ಸಖತ್ ಕನ್ವಿನ್ಸಿಂಗ್ ಆಗಿ ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು. ಗುಜರಾತ್ ಟೈಟನ್ಸ್ ಅವರು ಲೀಗ್ ಮ್ಯಾಚ್ ಕೊನೆಯಲ್ಲಿ ಗೆದ್ಕೊಂಡ್ಬರ್ತಾರೆ. ಆರ್-ಸಿ-ಬಿ ಅವರು ಲೀಗ್ ಮ್ಯಾಚ್ ಕೊನೆಯಲ್ಲಿ ಸೋತ್ಕೊಂಡ್ಬರ್ತಿದ್ದಾರೆ ಅಂತ ಹೇಳ್ಬೋದು. ಆರ್-ಸಿ-ಬಿ ಅವರು ಸಖತ್ತಾಗಿ ಆಡಿದ್ದಾರೆ ಈ ಸೀಸನ್ ಪೂರ್ತಿ, ಅದಕ್ಕೋಸ್ಕರ ಟಾಪ್ ಅಲ್ಲಿ ಕೂತಿದ್ದಾರೆ ಅಂತ ಹೇಳಿ. ಗುಜರಾತ್ ಟೈಟನ್ಸ್ ಕೂಡ ಟಾಪ್ 3 ಡಿಫರೆನ್ಸ್ ಏನಿಲ್ಲ ಗುರು, ಎಲ್ಲರೂ 18 ಪಾಯಿಂಟ್ ಕೂತಿದ್ದಾರೆ. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು ಧರ್ಮಶಾಲಾದಲ್ಲಿ ನಡೀತಾ ಇರೋದು. ಗುಜರಾತ್ ಟೈಟನ್ಸ್ ಅವರು ಸ್ಟ್ರೆಂತ್ ಏನಪ್ಪಾ ಅಂತ ಕೇಳೋದಾದ್ರೆ ನಿಮಗೆ ಟಾಪ್ 3 ಬ್ಯಾಟ್ಸ್ಮನ್ಗಳು ಅಂತ ಹೇಳೋದು. ಯಾಕಂತಂದ್ರೆ ಅವ್ರು 3 ಜನ ಇದ್ದಷ್ಟು ಕೂಡ ಗುಜರಾತ್ ಟೈಟನ್ಸ್ ಅವರು ಗೆಲುವಿನ ಪರ್ಸೆಂಟೇಜ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಜಾಸ್ ಬಟ್ಲರ್ ಆಗಿರೋದು, ಮತ್ತು ಶುಭ್ಮನ್ ಗಿಲ್ ಆಗಿರೋದು, ಮತ್ತು ಸಾಯಿ ಸುದರ್ಶನ್ ಆಗಿರೋದು, ಅವ್ರು ಆಡ್ತಾ ಇದ್ರೆ ಅಂತ ಹೇಳಿದ್ರೆ ಸಖತ್ತಾಗಿ ಸ್ಕೋರ್ಗಳು ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ಮತ್ತು ರನ್ಸ್ ಕೂಡ ಬರ್ತಾ ಇರುತ್ತೆ ಅಂತ ಹೇಳ್ಬೋದು. ನಮ್ಮ ಆರ್-ಸಿ-ಬಿ ಯಾವ ರೀತಿ ವಿರಾಟ್ ಕೊಹ್ಲಿ ಹಾಗೂ ಫಿಲ್ಸಾಟ್ ಮೊದಲು ಆಡ್ತಿದ್ದಾರೆ. ಈಗ ಫಿಲ್ಸಾಟ್ ಅವರು ರೆಡಿ ಆಗಿದ್ರೆ ಪಕ್ಕ ಈ ಮ್ಯಾಚ್ ನಾಡೇ ಆಡ್ತಾರೆ. ರೆಡಿ ಆಗಿಲ್ಲ ಅಂದ್ರೆ ಏನು ಪರವಾಗಿಲ್ಲ, ನಿಮಗೆ ವೆಂಕಟೇಶ್ ಅಯ್ಯರ್ನ ಕಂಟಿನ್ಯೂ ಮಾಡಿದ್ರೆ ಸಾಕು. ವೆಂಕಟೇಶ್ ಅಯ್ಯರ್ ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು. ಪವರ್ ಪ್ಲೇ ಸಖತ್ ಡಾಮಿನೇಟ್ ಮಾಡುವಂಥ ಕೇಪಬಿಲಿಟಿ ಇದೆ ವೆಂಕಟೇಶ್ ಅಯ್ಯರ್ಗೆ. ಮತ್ತು ಮಿಡಲ್ ಆರ್ಡರ್ಸ್ ಅಲ್ಲಿ ನಿಮಗೆ ದೇವತ್ ಪಡಿಕಲ್ ಆಗಿರ್ಬೋದು ಮತ್ತು ರಜತ್ ಪಟ್ಟಿದಾರ್ ಅವರು ಸಖತ್ ಕನ್ವಿನ್ಸಿಂಗ್ ಆಗಿ ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ರು ರಜತ್ ಪಟ್ಟಿದಾರ್. ಹೌದು, ಲಾಸ್ಟ್ ಮ್ಯಾಚ್ ನಾವು 160 ಟಾರ್ಗೆಟ್ ಅಂದ್ಕೊಂಡು ಆಡ್ದು ನಾವು, ಅದಕ್ಕೋಸ್ಕರ ರಜತ್ ಪಟ್ಟಿದಾರ್ ಸಿಂಗಲ್ನ ತಗೊಂಡು ಆಡಿದ್ರು ಸ್ಪಿನ್ನರ್ಸ್ಗಳಿಗೆ. ಅದು ಬಿಟ್ಟರೆ ಸಖತ್ತಾಗಿ ಸ್ಪಿನ್ನರ್ಗಳಿಗೆ ಬೆಂಕಿಯಾಗಿ ಬ್ಯಾಟಿಂಗ್ ಆಡುವಂಥ ಪ್ಲೇಯರು ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಅಂತ ಹೇಳೋದು. ಈ ಒಂದು IPL ಪ್ಲೇ ಆಫ್ಸ್ ಅಲ್ಲಿ ಏನಪ್ಪ ವಿಶೇಷ ಅಂತ ಕೇಳಿದ್ರೆ ನಿಮಗೆ ಯಾವುದೇ ಒಂದು ಟೀಮ್ ಕೂಡ ಇಲ್ಲಿ ಆಡ್ತಾ ಇರೋಂಥ 4 ಟೀಮ್ಗಳು ಕೂಡ 2 ಬಾರಿ ಕಪ್ನ ಗೆದ್ದಿಲ್ಲ. ಈಗ ಯಾರು ಗೆಲ್ತಾರೆ ಅವರು 2 ಬಾರಿ ಕಪ್ನ ಗೆದ್ದಂಗೆ ಆಗುತ್ತೆ. ಅದು ನಮ್ಮ ಆರ್-ಸಿ-ಬಿನೇ ಆಗಲಿ ಅಂತ ಕೇಳ್ಕೊಳ್ತೀನಿ. ಗುಜರಾತ್ ಟೈಟನ್ಸ್ ಕಡೆಯಿಂದ ಬ್ಯಾಟಿಂಗ್ ಅಲ್ಲಿ ಟಾಪ್ 3 ಡಿಪೆಂಡ್ ಆಗಿರೋ ಬೌಲರ್ಸ್ಗಳು ಹಂಗಲ್ಲ, ಎಲ್ಲರೂ ಕೂಡ ಜಿನ್ನಿನ್ ವಿಕೆಟ್ ಟೇಕರ್ ತರನೇ ಕಾಣ್ತಿದ್ದಾರೆ ಗುಜರಾತ್ ಟೈಟನ್ಸ್ ಅವರ ಬೌಲರ್ಸು. ನಿಮಗೆ ಸಿರಾಜ್ ಆಗಿರ್ಬೋದು, ರಬಾಡ್ ಆಗಿರ್ಬೋದು, ಓಲ್ಡರ್ ಆಗಿರ್ಬೋದು, ಮತ್ತು ನಿಮಗೆ ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ಮತ್ತು ರಶೀದ್ ಖಾನ್ ಆಗಿರ್ಬೋದು, ಸಖತ್ತಾಗಿರುವಂಥ ಆಪ್ಷನ್. ನಿಮಗೆ ವಾಷಿಂಗ್ಟನ್ ಸುಂದರ್ನ ಯೂಸೇ ಮಾಡ್ತಾ ಇಲ್ಲ ಅವರು. ಸಖತ್ತಾಗಿರುವಂಥ ಬೌಲರ್ ವಾಷಿಂಗ್ಟನ್ ಸುಂದರ್. ಆರ್-ಸಿ-ಬಿ ಇದ್ದಾಗಂತೂ ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ರು. ವಾಷಿಂಗ್ಟನ್ ಪವರ್ ಪ್ಲೇದೇ ಹಾಕ್ಸ್ತಿದ್ರು ವಿರಾಟ್ ಕೊಹ್ಲಿ ಅವ್ರನ್ನ, ಆದರೆ ಯೂಸ್ ಮಾಡ್ಕೊಳ್ತಿಲ್ಲ ಶುಭ್ಮನ್ ಗಿಲ್. ಆದರೂ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಪೇಸ್ ಅಟ್ಯಾಕ್ ಒಂದು ಸಖತ್ತಾಗಿದೆ ಗುಜರಾತ್ ಟೈಟನ್ಸ್ ಅಂತ ಹೇಳೋದು. ನಮ್ಮ ಆರ್-ಸಿ-ಬಿದು ಕೂಡ ಸಖತ್ತಾಗಿದೆ. ಭುವನೇಶ್ವರ್ ಕುಮಾರ್ ಮತ್ತು ಜಾಸ್ ಜುಡ್ ಅವರು ಪವರ್ ಪ್ಲೇ ವಿಕೆಟ್ನ ತಗೊಳ್ಳೇಬೇಕು. ಅದು ಮೇಯ್ನ್ ಆಗಿ ಅವ್ರ ಟಾಪ್ 3 ವಿಕೆಟ್ ಬಿದ್ದಷ್ಟು ನಮ್ಮ ಆರ್-ಸಿ-ಬಿಗೆ ಫೈನಲ್ಗೆ ಹೋಗೋಕ್ಕೆ ಅವಕಾಶ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅವ್ರ ಪವರ್ ಪ್ಲೇ ಇಬ್ಬರಲ್ಲಿ ಒಬ್ಬರನ್ನಾರ ವಿಕೆಟ್ ಎತ್ತಿದ್ರು ನಮ್ಮ ಆರ್-ಸಿ-ಬಿ ಅವರು ಗೇಮಲ್ಲಿ ಇರ್ತಾರೆ. ಯಾಕೆಂದರೆ ಅವರಿಬ್ಬರು ಕೂಡ ಕಚ್ಕೊಂಡ್ರು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಬಿಗ್ ಇನ್ನಿಂಗ್ಸ್ ಆಡುವಂಥ ಪ್ಲೇಯರು, ಕ್ಲಾಸಿಕಲ್ ಪ್ಲೇಯರ್ಸ್ಗಳು ಇಬ್ಬರು ಕೂಡ ಬಿಗ್ ಶಾಟ್ಗಳನ್ನ ಹೊಡೆಯೋಕೆ ಹೋಗೋದಿಲ್ಲ ಜಾಸ್ತಿ. ಕೆಳಗೇನೆ ಹೊಡೆದು ರನ್ಸ್ನ ಸ್ಕೋರ್ ಮಾಡೋಂಥ ಕೇಪಬಿಲಿಟಿ ಇರೋದು ಶುಭ್ಮನ್ ಗಿಲ್ ಹಾಗೂ ಸಾಯಿ ಸುದರ್ಶನ್ ಅವ್ರಿಗೆ. ಜಾಸ್ ಬಟ್ಲರ್ ಅವ್ರಿಗೆ 2 ರೀತಿಯಾದಂಥ ಆಟನೂ ಆಡೋಕ್ಕೆ ಬರುತ್ತೆ. ಇವತ್ತಿನ ಮ್ಯಾಚ್ ಫಿಲ್ಸಾಲ್ಟ್ ಅವ್ರು ಬಂದರೆ ನಮ್ಮ ಆರ್-ಸಿ-ಬಿ ಅವರಿಗೆ ಸಖತ್ ಪ್ಲಸ್ ಪಾಯಿಂಟ್ ಆಗುತ್ತೆ. ಬರ್ದೇವ್ರು ಏನು ಮಾಡೋಕ್ಕಾಗಿದೆ, ವೆಂಕಟೇಶ್ ಅಯ್ಯರ್ ಜೊತೆ ಕಂಟಿನ್ಯೂ ಮಾಡಬೇಕಾಗುತ್ತೆ. ಇದು ಜೇಕಬ್ ಬೆಥೆಲ್ ಅವ್ರು ಲಾಸ್ಟ್ ಮ್ಯಾಚ್ ಎಲ್ಲ ರೂಲ್ಡ್ ಔಟ್ ಆದರು. ಶ್ರೇಯಸ್ ಶರ್ಮನ ಕುಣಿಸಿ ನಿಮಗೆ ಜೇಕಬ್ ಬೆಥೆಲ್ ರೂಲ್ಡ್ ಔಟ್ ಆಗಿರೋ ಕಾರಣದಿಂದ ನಿಮಗೆ ಫಿಲ್ಸಾಟ್ ಅವರು ಇಲ್ದಿರೋ ಕಾರಣದಿಂದ ನಿಮಗೆ ಜೇಕಬ್ ಡಫಿನ ಆಡಿಸಿದ್ರೆ ಚೆನ್ನಾಗಿರುತ್ತೆ, ಕನ್ವಿನ್ಸಿಂಗ್ ಆಗಿ ಕಾಣುತ್ತೆ ಅಂತ ಹೇಳ್ಬೋದು. ಬೌಲಿಂಗ್ ಆಪ್ಷನ್ ಕೂಡ ಇರುತ್ತೆ. ಶ್ರೇಯಸ್ ಶರ್ಮಾ ಬದಲಾಗಿ ಜೇಕಬ್ ಡಫಿ ಬಂದರೆ 4 ಜನ ಜೆನ್ಯೂನ್ ಫಾಸ್ಟ್ ಬೌಲರ್ಸ್ ಆಗುತ್ತೆ. ಮತ್ತು ಕುನಾಲ್ ಪಾಂಡ್ಯ ಸ್ಪಿನ್ನರ್, ಮತ್ತು ಸಪೋರ್ಟಿಂಗ್ ರೋಲರ್ ನಿಮಗೆ ರಮಾರಿ ಶಫರ್ಡ್ ಕೂಡ ಸಿಗ್ತಾರೆ. ರಮಾರಿ ಶಫರ್ಡ್ ನೀವು ಕುಣಿಸಂಗೆ ಇಲ್ಲ, ಯಾಕಂದರೆ ಸಖತ್ತಾಗಿ ಬಿಗ್ ಹಿಟ್ಟಿಂಗ್ ಕೇಪಬಿಲಿಟಿನ ಹೊಡೆಯೋಂಥ ಪ್ಲೇಯರು ಇಲ್ಲ ರಮಾರಿ ಶಫರ್ಡ್ ಅವರು. 6-4 ಹೊಡೆಯೋದ್ರಲ್ಲಿ ನಿಸ್ಸಿಮ ಅಂತಲೇ ಹೇಳೋದು ರಮಾರಿ ಶಫರ್ಡ್. ಅದಕ್ಕೋಸ್ಕರ ಅವ್ರು ಇರಲೇಬೇಕು ಒಂದು ಪ್ಲೇಯಿಂಗ್ ಲೆವೆನಲ್ಲಿ. ಬೌಲಿಂಗ್ ಕೂಡ ಚೆನ್ನಾಗಿ ಮಾಡಿದ್ರು. ಲಾಸ್ಟ್ ಮ್ಯಾಚ್ 30 ರನ್ ಕೊಟ್ಟರು ಕೂಡ ಅದು ಬ್ಯಾಟಿಂಗ್ ವಿಕೆಟಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋದವ್ರಿಗೆ ಸಖತ್ ಅನುಕೂಲ ಆಯಿತು ಅಂತ ನಿಮಗೆ ಕ್ಲಾಸನ್ ಅವರು ಹೇಳಿ ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಅಷ್ಟೊಂದು ಅಗ್ರೆಸಿವ್ ಆಗಿ ಮೂವ್ ಮಾಡಬಾರ್ದಿದೆ ರಮಾರಿ ಶಫರ್ಡ್ ಅನಿಸ್ತಾನೆ ಹೇಳ್ಬೋದು. ಸಖತ್ತಾಗಿ ಆಡ್ತಿದ್ದಾರೆ. ಒಟ್ಟು ನಮ್ಮ ಆರ್-ಸಿ-ಬಿ ಅವರು ಯಾವುದೇ ಒಂದು ಇದರಲ್ಲೂ ಮ್ಯಾನ್ ಟು ಮ್ಯಾನ್ ಕಂಪೇರ್ ಮಾಡಿ ನೋಡಿದ್ರು ಕೂಡ ನಮ್ಮ ಆರ್-ಸಿ-ಬಿ ಅವರು ಫಾರ್ ಅಹೈಡ್ ಇದ್ದಾರೆ ಗುಜರಾತ್ ಟೈಟನ್ಸ್ಗಿಂತ ಅಂತ ಹೇಳ್ಬೋದು. ಆದರೆ ಗುಜರಾತ್ ಟೈಟನ್ಸ್ ಅವರು ಯಾವಾಗ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಬೌಲಿಂಗ್ ಮಾಡುವಂಥ ಟೀಮು ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಯಾಕಂದರೆ ಅಷ್ಟು ಸಖತ್ತಾಗಿರೋಂಥ ಬೌಲಿಂಗ್ ಟೆಸ್ಟ್ ಬೌಲಿಂಗ್ ಲೈನಪ್ ಥರ ಇಟ್ಕೊಂಡಿದ್ದಾರೆ ಗುಜರಾತ್ ಟೈಟನ್ಸ್ ಅವರು ಅಂತಲೇ ಹೇಳ್ತೀನಿ. ಯಾಕಂತಂದರೆ ರಬಾಡ್ ಆಗಿರೋದು, ಸಿರಾಜ್ ಆಗಿರೋದು, ಪ್ರಸಿದ್ಧ ಕೃಷ್ಣ ಆಗಿರೋದು, ಮತ್ತು ಓಲ್ಡರ್ ಆಗಿರೋದು, ಎಲ್ಲರೂ ಕೂಡ ಟೆಸ್ಟ್ ಆಡೋವಂಥ ಪ್ಲೇಯರ್ಗಳು. ಸಖತ್ತಾದಂಥ ಲೆಂತ್ ಲೈನಲ್ಲಿ ಬೌಲಿಂಗ್ ಮಾಡೇ ಮಾಡ್ತಾರೆ. ನಿಮಗೆ ಡ್ರೈವ್ ಕೊಡುವಂಥದ್ದಾಗಿರಲಿ, ಮತ್ತು ಶಾರ್ಟ್ ಪಿಚ್ ಸುಮ್ಮನೆ ಹಾಕೋದಾಗಲಿ, ಮತ್ತು ನಿಮಗೆ ಫುಲ್ ಟಾಸ್ಗಳು ಹಾಕೋದಂದ್ರೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಪವರ್ ಪ್ಲೇ ಹೈಯೆಸ್ಟ್ ನಂಬರ್ ಡಾಟ್ ಬಾಲ್ ಹಾಕಿದರೆ ಮೊಹಮ್ಮದ್ ಸಿರಾಜ್ ಆಗಿದ್ದು ಕಗಿಸೋ ರಬಾಡ ಅವರು. ನಮ್ಮ ಆರ್-ಸಿ-ಬಿ ಡಾಟ್ ಬಾಲ್ನ ಕಮ್ಮಿ ಆಡಿರೋಂಥ ಟೀಮ್ ನಮ್ಮ ಆರ್-ಸಿ-ಬಿ ನಂಬರ್ 1 ಇದೆ ಅಂತ ಹೇಳ್ಬೋದು. 2 ಕಾಳಗ ಕೂಡ ಸಖತ್ತಾಗಿರುತ್ತೆ. ಇವತ್ತು ಯಾರು ಗೆಲ್ತಾರೆ ಅವರು ಡೈರೆಕ್ಟ್ ಫೈನಲ್ಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು. ನಿಮ್ಗೆ ಯಾರು ಗೆಲ್ತಾರೆ ಅಂತ ಅನಿಸ್ತಿದೆ? ನನಗೇನು ಆರ್-ಸಿ-ಬಿ ಅವರು ಗೆಲ್ಲಬೇಕು ಅಂತ ಅನಿಸ್ತಿದೆ. ನಿಮಗೆ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಶೇರ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.